ಮೇಡಮ್ ಕರೆನ್ಸಿ 2 ಹುದ್ದೆನ ಕ್ರಿಯೇಟ್ ಮಾಡಬೇಕು ಅಂತೇಳಿ ಲೆಟರ್ ಬರ್ತಿದ್ದಾರೆ. ಇದು ಅಧಿಕಾರದ ದುರುಪಯೋಗ ಅಂತ ಹೇಳಿ ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ. ಏನ್ ಪ್ರಕರಣ ಮೇಡಮ್, ಆತರ ಬರ್ತಿದ್ ಹೌದಾ ಅಥವಾ ಪ್ರಪೋಸಲ್ ಇದೆಯಾ? ಒಂದು ಹುದ್ದೆನ ಅನುಭವ ಇಲ್ಲದೆ, ಎಕ್ಸ್ಪೀರಿಯನ್ಸ್ ಇಲ್ಲದೆ ಒಂದು ಸರ್ಕಾರಿ ಹುದ್ದೆಗಳನ್ನ ಸರ್ಕಾರದಲ್ಲಿ ನಾವು ಇವತ್ತು ಅಧಿಕಾರಕ್ಕೆ ಬಂದಿದ್ದೀವಿ 1 ವರ್ಷದಲ್ಲಿ ಅಂತ ಅಂದ್ಬಿಟ್ಟು ಒಂದು 20 ವರ್ಷ 25 ವರ್ಷ ಅನುಭವ ಇರುವಂತ ಹುದ್ದೆನ ಸೃಷ್ಟಿ ಮಾಡ್ಲಿಕ್ಕೆ ಆಗತ್ತಾ? ಸೃಷ್ಟಿ ಮಾಡಕ್ ಅವಕಾಶ ಆಗತ್ತಾ? ನಾವು ಅಧಿಕಾರಕ್ಕೆ ಬಂದು 1 ವರ್ಷ ಆಗಿದೆ ರಾಜಕೀಯ, ಒಂದು 20 ವರ್ಷ 25 ವರ್ಷ ಅನುಭವ ಇರುವಂತ ಹುದ್ದೆನ ಸೃಷ್ಟಿ ಮಾಡ್ಲಿಕ್ಕೆ ಅವಕಾಶ ಆಗತ್ತಾ ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕು. ಅಶೋಕ್ ಅವರು ತುಂಬಾ ಅನುಭವ ಇರುವಂತವ್ರು. ನಾವು ಪೊಲಿಟಿಕಲ್ ಆಗಿ ಯಾವುದೇ ವಿಚಾರ ಯಾವ ರೀತಿ ಮಾತಾಡಿದ್ರು ಅಲಿಗೇಷನ್ಸ್ ಮಾಡ್ಬೋದು ಅಷ್ಟೇ, ಅದು ಎಷ್ಟು ಸತ್ಯಕ್ಕೆ ಹತ್ತಿರವಾಗಿದೆ ಅನ್ನುವಂಥ ವಿಚಾರನ ತಿಳಿಬೇಕಾಗತ್ತೆ. ಸರ್ಕಾರದ ಹಂತದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂಥದ್ದು ಇದು ಒಂದು ಜವಾಬ್ದಾರಿ. ಯಾವುದು ಅನುಭವ ಇಲ್ಲದೆ ಒಂದು ಪೋಸ್ಟು, ಅದು ಅಂತ ಎತ್ತರದ ಪೋಸ್ಟ್ ನ ಕ್ರಿಯೇಟ್ ಮಾಡ್ತಾರೆ ಅನ್ನುವಂಥದ್ದನ್ನ ಅವ್ರು ಇನ್ನೂ ಒಂದ್ಸತಿ ಆಲೋಚನೆ ಮಾಡ್ಲಿ, ಉತ್ತರ ಕೊಡ್ಲಿ ಮಾಧ್ಯಮ. ಸೊ ಅದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ನನ್ನಲ್ಲಿ ಇಲ್ಲ. ಟ್ವೀಟ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ನನಗೆ ತಿಳಿದಂಗೆ ಅವ್ರಿಗಿರುವಂತ ಅನುಭವಕ್ಕೆ, ರಾಜಕೀಯದಲ್ಲಿರುವಂತ ಅನುಭವಕ್ಕೆ, ಯಾವುದೇ ಒಂದು ಆಪಾದನೆಗಳು ಬಂದಾಗ ಉತ್ತರ ಕೊಡುವಾಗ ಎಲ್ಲ ವಿಚಾರ ತಿಳ್ಕೊಂಡು ಮಾಡ್ತಾರೆ. ಒಂದು 20 ವರ್ಷ ಜವಾಬ್ದಾರಿಯಲ್ಲಿ ಅಸೆಂಬ್ಲಿಯಲ್ಲಿ ಕೆಲಸ ಮಾಡ್ತಾ ಇರೋವಂಥವ್ರಿಗೆ ಯಾವ ಪೋಸ್ಟ್ ಸೃಷ್ಟಿ ಮಾಡ್ತಾರೆ, ಯಾಕೆ ಸೃಷ್ಟಿ ಮಾಡ್ತಾರೆ, ಏನದು ವಿಚಾರ ಏನು ಅಂತ ಅರ್ಥ ಮಾಡ್ಕೊಂಡೇ ಉತ್ತರ ಕೊಡ್ತಾ ಇದ್ರು. ಆ್ಯಕ್ಚುಲಿ ಏನಾದರೂ ಅವರಿಗೆ ಅರ್ಥ ಆಗಿದೆಯಾ, ಆತರ ಬಿದ್ದಿದಾರ, ಯಾವ ರೀತಿ ಮಿಸ್ಕಮ್ಯುನಿಕೇಶನ್ ಆಗಿದೆ ಅನ್ನುವಂಥ ವಿಚಾರ ನನಗೆ ಗೊತ್ತಿಲ್ಲ. ಆ ಪೋಸ್ಟ್ನ ಅನಿವಾರ್ಯತೆ ಯಾಕಿತ್ತು, ಯಾಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಇನ್ನೂ ಒಂದ್ಸತಿ ತಿಳ್ಕೊಳ್ಳಿ. ಯಾವುದೇ ಒಂದು ಪೋಸ್ಟು ಅನುಭವ ಇಲ್ಲದೆ ಹೋದ್ರೆ ಅಸೆಂಬ್ಲಿಯಲ್ಲಿ ಅಥವಾ ಅಸೆಂಬ್ಲಿ ಸೆಕ್ರೆಟರಿಯೇಟ್ ಅಲ್ಲಿ 20 ವರ್ಷ 15 ವರ್ಷ ಕೆಲಸದ ಪ್ರಮೋಷನ್ಸ್, ಯಾವುದೇ ಒಂದು ಅಧಿಕಾರಿ ಆಗಿರ್ತಾರೆ. ಎಷ್ಟೋ ಜನ ಇವತ್ತು ಅಧಿಕಾರಿ ಆಗಿದ್ದಾರೆ, ಎಷ್ಟೋ ರಾಜಕಾರಣದ ಕುಟುಂಬಗಳಲ್ಲಿ ಅಧಿಕಾರಿಗಳಿದ್ದಾರೆ. ಅಧಿಕಾರಿಗಳಿಗೆ ಇರೋರ್ಗೆಲ್ಲರಿಗೂ ಕೂಡ ಒಂದು ರಾಜಕಾರಣದ ಒಂದು ಪಾರ್ಟಿ ಅಧಿಕಾರಕ್ಕೆ ಬಂದಿದ ತಕ್ಷಣ ಅವ್ರಿಗೆ ಹೊಸ ಹೊಸ ಹುದ್ದೆಗಳನ್ನ ಸೃಷ್ಟಿ ಮಾಡೋಕ್ಕಾಗಿದೆಯಾ ಅನ್ನೋದನ್ನ ಯೋಚನೆ ಮಾಡಿ. ಇಟ್ ಈಸ್ ಪ್ರಮೋಷನ್ ಅನ್ನೋದು ಅವರಿಗೆ ಬರುವಂಥ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರಿಗೆ ಸಿಗೋವಂಥ ಒಂದು ಜವಾಬ್ದಾರಿ ಅಂತ ಅನ್ಕೊಂಡಾಗ ಇವು ಅದನ್ನ ಪೊಲಿಟಿಸೈಸ್ ಯಾರೂ ಮಾಡ್ಲಿಕ್ಕಾಗಲ್ಲ. ಯಾವುದೇ ಒಂದು ಹುದ್ದೆ ಅನುಭವದ ಮೇಲೆ ಸಿಗತ್ತೆ ಅಥವಾ ಅವರಿಗೆ ನೆಕ್ಸ್ಟ್ ಪ್ರಮೋಷನ್ ಆ ಕೇಡರ್ಗೆ ಅವ್ರು ಫಿಟ್ ಆಗ್ತಾರೆ ಅನ್ನುವಂಥ ವಿಚಾರದಲ್ಲಿ ಮಾತ್ರ ಇವು ಇರುತ್ತೆ. ಬಿಟ್ರೆ ರಾಜಕೀಯವಾಗಿ ಇವೆಲ್ಲ ಇಂಥ ಉದ್ದೇಶಗಳು ಯಾವುವು ಇರಲ್ಲ. ಇದನ್ನ ಸೃಷ್ಟಿ ಮಾಡಿರೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಪೋಸ್ಟು ಒಂದ್ ದಿನಕ್ಕೆ ಸೃಷ್ಟಿ ಮಾಡಕ್ ಆಗೋದೇ ಇಲ್ಲ ಸರ್ಕಾರದ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.